ಹಾಯ್ ಫ್ರೆಂಡ್ಸ್, ಪ್ರೀತೀಸ್ ಕಿಚನ್ ಕನ್ನಡಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ತಂಪಾಗಿ ಏನಾದರೂ ಕುಡಿಯೋಣವಾ ಬೇಸಿಗೆಯಲ್ಲಿ? ಅದಕ್ಕೋಸ್ಕರ ಫ್ರೂಟ್ ಕಸ್ಟರ್ಡ್ ಹೇಗೆ ಮಾಡೋದಂತ ಹೇಳ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತ ಬನ್ನಿ. ವಿಡಿಯೋಸ್ ಮಾತ್ರ ಸ್ಕಿಪ್ ಮಾಡಬೇಡಿ, ಪೂರಾ ವಿಡಿಯೋಸ್ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳೋಣ. ನಿಮ್ಮ ಹತ್ರ ಯಾವ್ಯಾವ್ದು ಫ್ರೂಟ್ಸ್ ಇದೆಯೋ ನೀವು ಅದನ್ನು ತಗೊಳ್ಳಿ. ನಾನಿಲ್ಲಿ ಆ್ಯಪಲ್ ಮತ್ತು ಆರೆಂಜ್, ಗ್ರೇಪ್ಸ್, ಚಿಕ್ಕು, ಬನಾನಾ, ಮ್ಯಾಂಗೋ, ಕರ್ಬೂಜ ಮತ್ತು ಪೊಮೊಗ್ರೆನೇಟ್ ಇಷ್ಟು ಹಣ್ಣು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ತಗೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಅದಕ್ಕೆ ಫ್ರೂಟ್ ಕಸ್ಟರ್ಡ್ ಅಂಥೇಳಿ ವಿಕ್ಕಿಫೀಲ್ಡ್ ಅವ್ರದ್ದು ಒಂದು ಪೌಡ್ರ್ ಬರುತ್ತೆ. ನಾನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ನೀವು ಯಾವ ಫ್ಲೇವರ್ ನಿಮ್ಮ ಹತ್ರ ಇದೆಯೋ ಆ ಫ್ಲೇವರ್ ತೊಗೋಬೋದು. ಒಂದು ಸ್ವಲ್ಪ ಹಾಲನ್ನು ಒಂದು ಗ್ಲಾಸಲ್ಲಿ ಇಟ್ಕೊಳ್ಳಿ. ಅದಕ್ಕೆ ನಾನು 500 ml ಮಿಲ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ 3 ಸ್ಪೂನ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಗಂಟಾಗದೇ ಇರೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಈ ಥರ ಲಿಕ್ವಿಡ್ ಆಗುತ್ತೆ. ಇದನ್ನು ಸೈಡ್ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಸ್ಮಾಲ್ ಬೌಲಲ್ಲಿ ಒಂದು ಸ್ವಲ್ಪ ಹಾಲು ಹಾಕಿಬಿಟ್ಟು ಅದ್ರಾಗೆ ಸಫ್ರಾನ್ ಅಂದರೆ ಕೇಸರಿ ಹಾಕಿ ನೆನೆಯೋಕ್ಕಿಡಿ. ಒಂದು ಸ್ಮಾಲ್ ಬೌಲಲ್ಲಿ ಏಲಕ್ಕಿ ಪುಡಿ ಅಂದರೆ ಕಾರ್ಡ್ಮನ್ ಪೌಡ್ರ್ ಇಟ್ಕೊಳ್ಳಿ. ಸ್ವಲ್ಪ ಸಬ್ಜಾ ಸೀಡ್ಸ್ ತಗೊಳ್ಳಿ, ಅಂದರೆ ಕಾಮ್ ಕಸ್ತೂರಿ ಬೀಜ, ದೇಹಕ್ಕೆ ತುಂಬ ಒಳ್ಳೆಯದಿದು. ಇವಾಗ ಒಂದು ಪಾತ್ರೆ ಕಾಯಕ್ಕಿಟ್ಟು ಅದಕ್ಕೆ ಹಾಲು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಲು ಆ್ಯಡ್ ಮಾಡ್ಕೊಳ್ಳಿ. ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ನಾನು. ಅದು ಚೆನ್ನಾಗಿ ಸ್ವಲ್ಪ ತಿಕ್ಕಾಗಿ ಬರಬೇಕು. ಹಾಗೆ ನೀವು ಲೋ ಫ್ಲೇಮಲ್ಲಿ ಕೈಯಾಡಿಸ್ತಾ ಇರಬೇಕು. ಕೈಯಾಡಿಸ್ತಾ ಇರಿ. ಈಗ ಸಕ್ಕರೆನ ಸೇರಿಸ್ಕೊಳ್ಳಿ. ಅದಕ್ಕೆ ಸಕ್ಕರೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೈಯಾಡಿಸಿ. ಈಗ ಫ್ರೂಟ್ ಕಸ್ಟರ್ಡ್ ಲಿಕ್ವಿಡ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೈಯಾಡಿಸಿ. ಲೋ ಫ್ಲೇಮೇ ಇರಲಿ. ಹಾಗೆ ಕೈಯಾಡಿಸಿ ಸ್ವಲ್ಪ ಗಟ್ಟಿ ಹಾಕ್ಕೋತಾ ಬರುತ್ತೆ. ಇವಾಗ ನೀವು ಏಲಕ್ಕಿ ಪುಡಿ ಹಾಕ್ಕೊಂಡು ಆಮೇಲೆ ಸಫ್ರಾನ್ ಹಾಕಿ ಮಿಲ್ಕ್ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ತಾ ಇರಿ. ಲೋ ಫ್ಲೇಮೇ ಇರಲಿ, ಅಂದರೆ ಸಣ್ಣ ಉರಿಯಲ್ಲಿ ನೀವು ಕೈಯಾಡಿಸ್ತಾ ಇರಬೇಕು. ಇಲ್ಲಾಂದರೆ ಸ್ವಲ್ಪ ಗಂಟು ಹಾಕ್ಕೊತ ಬರುತ್ತೆ. ಅದು ಸ್ವಲ್ಪ ತಿಕ್ಕಾಗಿ ಬರಬೇಕು ಲಿಕ್ವಿಡ್ ನೀವು ಮಾಡ್ಕೊಂಡಿದ್ದು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೀವು ಸ್ಪೂನಿಗೆ ಆ ಥರ ಅಂದರೆ ಗಟ್ಟಿ ಪ್ರಮಾಣ ಬರಬೇಕದು. ಗಟ್ಟಿ ಪ್ರಮಾಣ ಬಂದಮೇಲೆ ನೀವು ಫ್ಲೇಮನ್ನು ಆಫ್ ಮಾಡಿಕೊಂಡು ಕೂಲ್ ಮಾಡಿಡಿ. ಕೂಲ್ ಮಾಡಿ ಆದಮೇಲೆ ನಾನು ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಅದು ಕೂಲ್ ಆಗಿದೆ. ಇವಾಗ ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊತೀನಿ. ನಿಮ್ಮ ಹತ್ರ ಯಾವ ಫ್ರೂಟ್ಸ್ ಇದೆಯೋ ಅದನ್ನೇ ಹಾಕ್ಕೊಳ್ಳಿ. ಇದೇ ಹಾಕ್ಕೋಬೇಕು ಅದೇ ಹಾಕ್ಕೋಬೇಕು ಅಂತ ಏನೂ ಇಲ್ಲ. ಇರೋದನ್ನೇ ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ತಿಂದರೆ ದೇಹಕ್ಕೂ ಒಳ್ಳೆಯದು ಮತ್ತು ತಂಪಾಗೂ ಇರುತ್ತೆ. ಈ ಬೇಸಿಗೆಯಲ್ಲಿ ಒಟ್ಟಿನಲ್ಲಿ ಮನೆ ಅಡುಗೆ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಹೆಲ್ದಿ ಫುಡ್ಡು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಹೊರಗಡೆ ಆ ಕಲರು ಈ ಕಲರು ಏನೆಲ್ಲ ಮಾಡಿ ಹಾಕಿ ಕೊಟ್ಟಿರ್ತಾರೆ. ಮನೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ಲ, ಮಕ್ಕಳಿಗೂ ಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ, ನಾವು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ನೀವು ಡ್ರೈ ಕಾರ್ನ್ಬೆರೀಸ್ ಇತ್ತು ನನ್ನ ಹತ್ರ, ನಾನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಇವಾಗ ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಎಲ್ಲ. ಆಲ್ಮಂಡ್, ಕ್ಯಾಶ್ಯೂ, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಇತ್ತು ನನ್ನ ಹತ್ರ. ಅದನ್ನು ನೆನೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ಕೈಯಾಡಿಸಿದ ಮೇಲೆ ಫ್ರೂಟ್ ಕಸ್ಟರ್ಡ್ ಚೆನ್ನಾಗಿದೆಯಲ್ಲ, ಫ್ರೂಟ್ ಕಸ್ಟರ್ಡ್ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ, ಡಿಲಿಷಿಯಸ್ ಆಗೂ ಇರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ತಿನ್ನಬೇಕಂತ ಅನ್ನಿಸ್ತಾ ಇದೆಯಲ್ಲ ಫ್ರೆಂಡ್ಸ್? ಹಾಗಾದರೆ ನೀವು ಒಂದು ಸಾರಿ ಮನೇಲಿ ಮಾಡಿ ನೋಡಿ. ಇವಾಗ ನಾನು ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಬರುತ್ತಲ್ಲ ಅದನ್ನು ಕವರ್ ಮಾಡಿ ರೆಫ್ರಿಜಿರೇಟರಲ್ಲಿ 2 hours ಕೂಲ್ ಆಗೋಕ್ಕೆ ಇಡ್ತೀನಿ. 2 hours ಕೂಲ್ ಆದಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ಈ ಬೇಸಿಗೆಯಲ್ಲಿ ಚಿಲ್ಲಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟ ಮೇಲೆ
ನೋಡಿ ಕೂಲಾಗಿದೆ, ತೆಗೆದೆ ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ನೀವು ಮನೆಯಲ್ಲಿ ಎಲ್ರಿಗೂ ನೀವು ತಿನ್ನಿ, ಎಲ್ಲರೂ ತಿನ್ನಿ, ಮನೆಯಲ್ಲಿ ಎಲ್ಲರೂ ತಿನ್ನಿ, ತುಂಬ ರುಚಿಯಾಗಿದೆ ಅಂತ ಹೇಳ್ತಾರೆ. ಖಂಡಿತವಾಗಿ ನೀವು ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಮಾಡಿ ನೋಡಿ, ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಫ್ರೂಟ್ ಕಸ್ಟರ್ಡ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.